ವೆಲ್ಕಮ್ ಬ್ಯಾಕ್. ಕುರ್ಚಿ ಕಿತ್ತಾಟದ ನಡುವೆ ಯಾವ ರೀತಿ ತಮ್ಮ ಕುರ್ಚಿಯನ್ನ ಗಟ್ಟಿ ಮಾಡಿಕೊಳ್ಳೋದಕ್ಕೆ ಸಿದ್ದರಾಮಯ್ಯ ಅವರು ಪ್ರಯತ್ನಗಳನ್ನ ಮಾಡ್ತಾ ಇದ್ದಾರೆ. ತಮ್ಮ ಆಪ್ತರ ಮೂಲಕ ಹಲವು ಅಸ್ತ್ರಗಳನ್ನ ಹೂಡುವ ಕೆಲಸಕ್ಕೆ ಸಿದ್ದರಾಮಯ್ಯ ಅವರು ಮುಂದಾಗ್ತಾ ಇದ್ದಾರೆ. ಹಾಗಿದ್ರೆ ಸಿಎಂ ಮತ್ತು ಡಿಸಿಎಂ ದೆಹಲಿಗೆ ಹೋಗ್ತಾರಾ? ಅಲ್ಲಿ ಹೋದ್ರೆ ಯಾವ ರೀತಿ ರಣತಂತ್ರಗಳನ್ನ ರೂಪಿಸಬಹುದು? ಒಂದು ವರದಿದೆ, ನೋಡ್ಕೊಂಬ. ಕುರ್ಚಿ ಕಗ್ಗಂಟು ಸುಳಿಯಲ್ಲಿ ಕಾಂಗ್ರೆಸ್ ಹೈಕಮಾಂಡ್. ಶನಿವಾರ ವರಿಷ್ಠರ ಸಮ್ಮುಖದಲ್ಲಿ ಸಿಎಂ ಡಿಸಿಎಂ ಸಂಧಾನ. ಮುಖ್ಯಮಂತ್ರಿ ಕುರ್ಚಿ ಕಗ್ಗಂಟು ಕಾಂಗ್ರೆಸ್ ಹೈಕಮಾಂಡ್ಗೆ ನುಂಗಲಾರದ ತುತ್ತಾಗಿದೆ. ಸಿಎಂ ಡಿಸಿಎಂ ಬಣಗಳ ನಡುವೆ ಬಣ ಬಡಿದಾಟದ ಕಿಚ್ಚು ದಗದಗಿಸ್ತಾ ಇದೆ. ಗದ್ದುಗೆಯಲ್ಲಿ ಕೂರಲು ಡಿಕೆಶಿ ತೆರೆಮರೆಯಲ್ಲಿ ಆಟ ಶುರು ಮಾಡಿದ್ದಾರೆ. ಕುರ್ಚಿ ಫೈಟ್ ಕುತೂಹಲದ ನಡುವೆ ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ದೆಹಲಿಗೆ ಹಾರಿದ್ದಾರೆ. ರಾಜ್ಯದ ನೀರಾವರಿ ಯೋಜನೆಗಳ ಬಗ್ಗೆ ಕೇಂದ್ರ ಜಲಶಕ್ತಿ ಸಚಿವರ ಜೊತೆ ಚರ್ಚಿಸಲು ಡಿಸಿಎಂ ದೆಹಲಿಗೆ ಪ್ರಯಾಣ ಬೆಳೆಸಿದ್ದಾರೆ. ಮಾಧ್ಯಮಗಳಿಗೆ ಯಾವುದೇ ಪ್ರತಿಕ್ರಿಯಿಸದೆ ದೆಹಲಿಗೆ ಹಾರಿದ್ದಾರೆ. ಶನಿವಾರದ ಸಭೆಗೂ ಮುನ್ನವೇ ಪಿಚ್ ರೆಡಿ ಮಾಡುತ್ತಿರುವ ಡಿಕೆಶಿ ಹೈಕಮಾಂಡ್ ಮೇಲೆ ಒತ್ತಡ ಹೇರುವ ಸಾಧ್ಯತೆ ಇದೆ ಎನ್ನಲಾಗಿದೆ. ಶನಿವಾರ ಸಿಎಂ ಹಾಗೂ ಡಿಸಿಎಂ ದೆಹಲಿ ಪ್ರಯಾಣವನ್ನ ಬೆಳೆಸಲಿದ್ದಾರೆ. ಸಿಡಬ್ಲ್ಯೂಸಿ ಮೀಟಿಂಗ್ನಲ್ಲಿ ನಾಯಕರು ಭಾಗಿಯಾಗ್ತಾರೆ. ಆ ಬಳಿಕ ಸೋನಿಯಾ ಗಾಂಧಿ ಹಾಗೂ ರಾಹುಲ್ ಗಾಂಧಿ ಜೊತೆ ಚರ್ಚೆ ನಡೆಸುವಂತಹ ಸಾಧ್ಯತೆ ಇದೆ. ಕುರ್ಚಿ ಹಸ್ತಾಂತರದ ಬಗ್ಗೆ ಸೋನಿಯಾ ರಾಹುಲ್ ಮುಂದೆ ಸಂಧಾನ ಆಗುತ್ತಾ? ಶನಿವಾರ ದೆಹಲಿಯಲ್ಲೇ ಕುರ್ಚಿ ಬಡಿದಾಟಕ್ಕೆ ಕ್ಲೈಮ್ಯಾಕ್ಸ್ ಸಿಗುತ್ತಾ? ಸದ್ಯ ಕುತೂಹಲ ಮೂಡಿಸಿದೆ. ಅಹಿಂದ ನಾಯಕರ ಮನ ಗೆಲ್ಲಲು ಡಿಕೆಶಿ ಸರ್ಕಸ್. ಸಿದ್ದು ಗದ್ದುಗೆ ಏರಲು ಡಿಸಿಎಂ ಡಿಕೆಶಿ ಒಂದೊಂದೇ ಅಸ್ತ್ರವನ್ನ ಪ್ರಯೋಗ ಮಾಡುತ್ತಿದ್ದಾರೆ. ಸಿಎಂ ಆಪ್ತರು ಅಹಿಂದ ನಾಯಕರ ಮನ ಗೆಲ್ಲಲು ಕಸರತ್ತು ಮಾಡುತ್ತಿದ್ದಾರೆ. ಮಾಜಿ ಸಚಿವ ರಾಜಣ್ಣ ಅವರನ್ನ ಸೆಳೆಯಲು ಹಳೆಯ ದಿನಗಳನ್ನ ನೆನಪಿಸಿದ್ದಾರೆ. ಮುಖ್ಯಮಂತ್ರಿ ಕುರ್ಚಿಗೇರಲು ಡಿಕೆಶಿ ಕದನ ವಿರಾಮ ಘೋಷಿಸಿದ್ದಾರೆ. ಬೆಳಗಾವಿ ಜಿಲ್ಲಾ ರಾಜಕಾರಣದಲ್ಲಿ ದೋಸ್ತಿ ಪರ್ವ ಮೊಳಗಿದೆ. ಹೆಬ್ಬಾಳ್ಕರ್ ಸತೀಶ್ ಜಾರಕಿಹೊಳಿ ನಡುವೆ ಸಂಧಾನ ಕುದುರಿಸಲು ಡಿಕೆ ಪ್ಲಾನ್ ಮಾಡಿದ್ದಾರೆ. ಹೆಬ್ಬಾಳ್ಕರ್ ಮೂಲಕ ಸಂಧಾನ ಮಂತ್ರವನ್ನ ಪಠಿಸಿದ್ದಾರೆ. ಮುಖ್ಯಮಂತ್ರಿ ಗದ್ದುಗೆ ಏರಲು ಡಿಕೆಶಿ ನಟಿಸುತ್ತಿರುವ ಈ ಗೇಮ್ ಪ್ಲಾನ್ ವರ್ಕೌಟ್ ಆಗತ್ತಾ? ಕಾಲವೇ ನಿರ್ಧರಿಸಬೇಕು. ನ್ಯೂಸ್ ಡೆಸ್ಕ್, ರಿಪಬ್ಲಿಕ್ ಕನ್ನಡ. ವೆಲ್ಕಮ್ ಬ್ಯಾಕ್. ಕುರ್ಚಿ ಕಿತ್ತಾಟದ ನಡುವೆ ಯಾವ ರೀತಿ ತಮ್ಮ ಕುರ್ಚಿಯನ್ನ ಗಟ್ಟಿ ಮಾಡಿಕೊಳ್ಳೋದಕ್ಕೆ ಸಿದ್ದರಾಮಯ್ಯ ಅವರು ಪ್ರಯತ್ನಗಳನ್ನ ಮಾಡ್ತಾ ಇದ್ದಾರೆ. ತಮ್ಮ ಆಪ್ತರ ಮೂಲಕ ಹಲವು ಅಸ್ತ್ರಗಳನ್ನ ಹೂಡುವ ಕೆಲಸಕ್ಕೆ ಸಿದ್ದರಾಮಯ್ಯ ಅವರು ಮುಂದಾಗ್ತಾ ಇದ್ದಾರೆ. ಹಾಗಿದ್ರೆ ಸಿಎಂ ಮತ್ತು ಡಿಸಿಎಂ ದೆಹಲಿಗೆ ಹೋಗ್ತಾರಾ? ಅಲ್ಲಿ ಹೋದ್ರೆ ಯಾವ ರೀತಿ ರಣತಂತ್ರಗಳನ್ನ ರೂಪಿಸಬಹುದು? ಒಂದು ವರದಿದೆ, ನೋಡ್ಕೊಂಬ. ಕುರ್ಚಿ ಕಗ್ಗಂಟು ಸುಳಿಯಲ್ಲಿ ಕಾಂಗ್ರೆಸ್ ಹೈಕಮಾಂಡ್. ಶನಿವಾರ ವರಿಷ್ಠರ ಸಮ್ಮುಖದಲ್ಲಿ ಸಿಎಂ ಡಿಸಿಎಂ ಸಂಧಾನ. ಮುಖ್ಯಮಂತ್ರಿ ಕುರ್ಚಿ ಕಗ್ಗಂಟು ಕಾಂಗ್ರೆಸ್ ಹೈಕಮಾಂಡ್ಗೆ ನುಂಗಲಾರದ ತುತ್ತಾಗಿದೆ. ಸಿಎಂ ಡಿಸಿಎಂ ಬಣಗಳ ನಡುವೆ ಬಣ ಬಡಿದಾಟದ ಕಿಚ್ಚು ದಗದಗಿಸ್ತಾ ಇದೆ. ಗದ್ದುಗೆಯಲ್ಲಿ ಕೂರಲು ಡಿಕೆಶಿ ತೆರೆಮರೆಯಲ್ಲಿ ಆಟ ಶುರು ಮಾಡಿದ್ದಾರೆ. ಕುರ್ಚಿ ಫೈಟ್ ಕುತೂಹಲದ ನಡುವೆ ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ದೆಹಲಿಗೆ ಹಾರಿದ್ದಾರೆ. ರಾಜ್ಯದ ನೀರಾವರಿ ಯೋಜನೆಗಳ ಬಗ್ಗೆ ಕೇಂದ್ರ ಜಲಶಕ್ತಿ ಸಚಿವರ ಜೊತೆ ಚರ್ಚಿಸಲು ಡಿಸಿಎಂ ದೆಹಲಿಗೆ ಪ್ರಯಾಣ ಬೆಳೆಸಿದ್ದಾರೆ. ಮಾಧ್ಯಮಗಳಿಗೆ ಯಾವುದೇ ಪ್ರತಿಕ್ರಿಯಿಸದೆ ದೆಹಲಿಗೆ ಹಾರಿದ್ದಾರೆ. ಶನಿವಾರದ ಸಭೆಗೂ ಮುನ್ನವೇ ಪಿಚ್ ರೆಡಿ ಮಾಡುತ್ತಿರುವ ಡಿಕೆಶಿ ಹೈಕಮಾಂಡ್ ಮೇಲೆ ಒತ್ತಡ ಹೇರುವ ಸಾಧ್ಯತೆ ಇದೆ ಎನ್ನಲಾಗಿದೆ. ಶನಿವಾರ ಸಿಎಂ ಹಾಗೂ ಡಿಸಿಎಂ ದೆಹಲಿ ಪ್ರಯಾಣವನ್ನ ಬೆಳೆಸಲಿದ್ದಾರೆ. ಸಿಡಬ್ಲ್ಯೂಸಿ ಮೀಟಿಂಗ್ನಲ್ಲಿ ನಾಯಕರು ಭಾಗಿಯಾಗ್ತಾರೆ. ಆ ಬಳಿಕ ಸೋನಿಯಾ ಗಾಂಧಿ ಹಾಗೂ ರಾಹುಲ್ ಗಾಂಧಿ ಜೊತೆ ಚರ್ಚೆ ನಡೆಸುವಂತಹ ಸಾಧ್ಯತೆ ಇದೆ. ಕುರ್ಚಿ ಹಸ್ತಾಂತರದ ಬಗ್ಗೆ ಸೋನಿಯಾ ರಾಹುಲ್ ಮುಂದೆ ಸಂಧಾನ ಆಗುತ್ತಾ? ಶನಿವಾರ ದೆಹಲಿಯಲ್ಲೇ ಕುರ್ಚಿ ಬಡಿದಾಟಕ್ಕೆ ಕ್ಲೈಮ್ಯಾಕ್ಸ್ ಸಿಗುತ್ತಾ? ಸದ್ಯ ಕುತೂಹಲ ಮೂಡಿಸಿದೆ. ಅಹಿಂದ ನಾಯಕರ ಮನ ಗೆಲ್ಲಲು ಡಿಕೆಶಿ ಸರ್ಕಸ್.
ಸಿದ್ದು ಗದ್ದುಗೆ ಏರಲು ಡಿಸಿಎಂ ಡಿಕೆಶಿ ಒಂದೊಂದೇ ಅಸ್ತ್ರವನ್ನ ಪ್ರಯೋಗ ಮಾಡುತ್ತಿದ್ದಾರೆ. ಸಿಎಂ ಆಪ್ತರು ಅಹಿಂದ ನಾಯಕರ ಮನಗೆಲ್ಲಲು ಕಸರತ್ತು ಮಾಡುತ್ತಿದ್ದಾರೆ. ಮಾಜಿ ಸಚಿವ ರಾಜಣ್ಣ ಅವರನ್ನ ಸೆಳೆಯಲು ಹಳೆಯ ದಿನಗಳನ್ನ ನೆನಪಿಸಿದ್ದಾರೆ. ಮುಖ್ಯಮಂತ್ರಿ ಕುರ್ಚಿಗೇರಲು ಡಿಕೆಶಿ ಕದನ ವಿರಾಮ ಘೋಷಿಸಿದ್ದಾರೆ. ಬೆಳಗಾವಿ ಜಿಲ್ಲಾ ರಾಜಕಾರಣದಲ್ಲಿ ದೋಸ್ತಿ ಪರ್ವ ಮೊಳಗಿದೆ. ಹೆಬ್ಬಾಳ್ಕರ್ ಸತೀಶ್ ಜಾರಕಿಹೊಳಿ ನಡುವೆ ಸಂಧಾನ ಕುದುರಿಸಲು ಡಿಕೆ ಪ್ಲಾನ್ ಮಾಡಿದ್ದಾರೆ. ಹೆಬ್ಬಾಳ್ಕರ್ ಮೂಲಕ ಸಂಧಾನ ಮಂತ್ರವನ್ನ ಪಠಿಸಿದ್ದಾರೆ. ಮುಖ್ಯಮಂತ್ರಿ ಗದ್ದುಗೆ ಏರಲು ಡಿಕೆಶಿ ನಟಿಸುತ್ತಿರುವ ಈ ಗೇಮ್ ಪ್ಲಾನ್ ವರ್ಕೌಟ್ ಆಗತ್ತಾ? ಕಾಲವೇ ನಿರ್ಧರಿಸಬೇಕು. ನ್ಯೂಸ್ ಡೆಸ್ಕ್, ರಿಪಬ್ಲಿಕ್ ಕನ್ನಡ. ವೆಲ್ಕಮ್ ಬ್ಯಾಕ್. ಕುರ್ಚಿ ಕಿತ್ತಾಟದ ನಡುವೆ ಯಾವ ರೀತಿ ತಮ್ಮ ಕುರ್ಚಿಯನ್ನ ಗಟ್ಟಿ ಮಾಡ್ಕೊಳ್ಳೋದಕ್ಕೆ ಸಿದ್ದರಾಮಯ್ಯ ಅವರು ಪ್ರಯತ್ನಗಳನ್ನ ಮಾಡ್ತಾ ಇದ್ದಾರೆ. ತಮ್ಮ ಆಪ್ತರ ಮೂಲಕ ಹಲವು ಅಸ್ತ್ರಗಳನ್ನ ಹೂಡುವ ಕೆಲಸಕ್ಕೆ ಸಿದ್ದರಾಮಯ್ಯ ಅವರು ಮುಂದಾಗ್ತಾ ಇದ್ದಾರೆ. ಹಾಗಿದ್ರೆ ಸಿಎಂ ಮತ್ತು ಡಿಸಿಎಂ ದೆಹಲಿಗೆ ಹೋಗ್ತಾರಾ? ಅಲ್ಲಿ ಹೋದ್ರೆ ಯಾವ ರೀತಿ ರಣತಂತ್ರಗಳನ್ನ ರೂಪಿಸಬಹುದು? ಒಂದು ವರದಿದೆ, ನೋಡ್ಕೊಂಬ. ಕುರ್ಚಿ ಕಗ್ಗಂಟು ಸುಳಿಯಲ್ಲಿ ಕಾಂಗ್ರೆಸ್ ಹೈಕಮಾಂಡ್. ಶನಿವಾರ ವರಿಷ್ಠರ ಸಮ್ಮುಖದಲ್ಲಿ ಸಿಎಂ ಡಿಸಿಎಂ ಸಂಧಾನ. ಮುಖ್ಯಮಂತ್ರಿ ಕುರ್ಚಿ ಕಗ್ಗಂಟು ಕಾಂಗ್ರೆಸ್ ಹೈಕಮಾಂಡ್ಗೆ ನುಂಗಲಾರದ ತುತ್ತಾಗಿದೆ. ಸಿಎಂ ಡಿಸಿಎಂ ಬಣಗಳ ನಡುವೆ ಬಣ ಬಡಿದಾಟದ ಕಿಚ್ಚು ದಗದಗಿಸ್ತಾ ಇದೆ. ಗದ್ದುಗೆಯಲ್ಲಿ ಕೂರಲು ಡಿಕೆಶಿ ತೆರೆಮರೆಯಲ್ಲಿ ಆಟ ಶುರು ಮಾಡಿದ್ದಾರೆ. ಕುರ್ಚಿ ಫೈಟ್ ಕುತೂಹಲದ ನಡುವೆ ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ದೆಹಲಿಗೆ ಹಾರಿದ್ದಾರೆ. ರಾಜ್ಯದ ನೀರಾವರಿ ಯೋಜನೆಗಳ ಬಗ್ಗೆ ಕೇಂದ್ರ ಜಲಶಕ್ತಿ ಸಚಿವರ ಜೊತೆ ಚರ್ಚಿಸಲು ಡಿಸಿಎಂ ದೆಹಲಿಗೆ ಪ್ರಯಾಣ ಬೆಳೆಸಿದ್ದಾರೆ. ಮಾಧ್ಯಮಗಳಿಗೆ ಯಾವುದೇ ಪ್ರತಿಕ್ರಿಯಿಸದೆ ದೆಹಲಿಗೆ ಹಾರಿದ್ದಾರೆ. ಶನಿವಾರದ ಸಭೆಗೂ ಮುನ್ನವೇ ಪಿಚ್ ರೆಡಿ ಮಾಡುತ್ತಿರುವ ಡಿಕೆಶಿ ಹೈಕಮಾಂಡ್ ಮೇಲೆ ಒತ್ತಡ ಹೇರುವ ಸಾಧ್ಯತೆ ಇದೆ ಎನ್ನಲಾಗಿದೆ. ಶನಿವಾರ ಸಿಎಂ ಹಾಗೂ ಡಿಸಿಎಂ ದೆಹಲಿ ಪ್ರಯಾಣವನ್ನ ಬೆಳೆಸಲಿದ್ದಾರೆ. ಸಿಡಬ್ಲ್ಯೂಸಿ ಮೀಟಿಂಗ್ನಲ್ಲಿ ನಾಯಕರು ಭಾಗಿಯಾಗ್ತಾರೆ. ಆ ಬಳಿಕ ಸೋನಿಯಾ ಗಾಂಧಿ ಹಾಗೂ ರಾಹುಲ್ ಗಾಂಧಿ ಜೊತೆ ಚರ್ಚೆ ನಡೆಸುವಂತಹ ಸಾಧ್ಯತೆ ಇದೆ. ಕುರ್ಚಿ ಹಸ್ತಾಂತರದ ಬಗ್ಗೆ ಸೋನಿಯಾ ರಾಹುಲ್ ಮುಂದೆ ಸಂಧಾನ ಆಗುತ್ತಾ? ಶನಿವಾರ ದೆಹಲಿಯಲ್ಲೇ ಕುರ್ಚಿ ಬಡಿದಾಟಕ್ಕೆ ಕ್ಲೈಮ್ಯಾಕ್ಸ್ ಸಿಗುತ್ತಾ? ಸದ್ಯ ಕುತೂಹಲ ಮೂಡಿಸಿದೆ. ಅಹಿಂದ ನಾಯಕರ ಮನ ಗೆಲ್ಲಲು ಡಿಕೆಶಿ ಸರ್ಕಸ್. ಸಿದ್ದು ಗದ್ದುಗೆ ಏರಲು ಡಿಸಿಎಂ ಡಿಕೆಶಿ ಒಂದೊಂದೇ ಅಸ್ತ್ರವನ್ನ ಪ್ರಯೋಗ ಮಾಡುತ್ತಿದ್ದಾರೆ. ಸಿಎಂ ಆಪ್ತರು ಅಹಿಂದ ನಾಯಕರ ಮನಗೆಲ್ಲಲು ಕಸರತ್ತು ಮಾಡುತ್ತಿದ್ದಾರೆ. ಮಾಜಿ ಸಚಿವ ರಾಜಣ್ಣ ಅವರನ್ನ ಸೆಳೆಯಲು ಹಳೆಯ ದಿನಗಳನ್ನ ನೆನಪಿಸಿದ್ದಾರೆ. ಮುಖ್ಯಮಂತ್ರಿ ಕುರ್ಚಿಗೇರಲು ಡಿಕೆಶಿ ಕದನ ವಿರಾಮ ಘೋಷಿಸಿದ್ದಾರೆ. ಬೆಳಗಾವಿ ಜಿಲ್ಲಾ ರಾಜಕಾರಣದಲ್ಲಿ ದೋಸ್ತಿ ಪರ್ವ ಮೊಳಗಿದೆ. ಹೆಬ್ಬಾಳ್ಕರ್ ಸತೀಶ್ ಜಾರಕಿಹೊಳಿ ನಡುವೆ ಸಂಧಾನ ಕುದುರಿಸಲು ಡಿಕೆ ಪ್ಲಾನ್ ಮಾಡಿದ್ದಾರೆ. ಹೆಬ್ಬಾಳ್ಕರ್ ಮೂಲಕ ಸಂಧಾನ ಮಂತ್ರವನ್ನ ಪಠಿಸಿದ್ದಾರೆ. ಮುಖ್ಯಮಂತ್ರಿ ಗದ್ದುಗೆ ಏರಲು ಡಿಕೆಶಿ ನಟಿಸುತ್ತಿರುವ ಈ ಗೇಮ್ ಪ್ಲಾನ್ ವರ್ಕೌಟ್ ಆಗತ್ತಾ? ಕಾಲವೇ ನಿರ್ಧರಿಸಬೇಕು. ನ್ಯೂಸ್ ಡೆಸ್ಕ್, ರಿಪಬ್ಲಿಕ್ ಕನ್ನಡ.